ವಸತಿ ಯೋಜನೆಯಲ್ಲಾಗಿರುವಂತಹ ಗೋಲ್ಮಾಲ್ ಇಡೀ ರಾಜ್ಯ ಸರ್ಕಾರದ ಕಾರ್ಯಕ್ಷಮತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಮೂಡುವಂತೆ ಮಾಡ್ತಾ ಇದೆ. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತೀವಿ ಅಂತ ಇದ್ರು, ಬಟ್ ಈ ಕೇಳಿ ಬರ್ತಾ ಇರುವಂತಹ ಮೇಲಿನ ಆರೋಪಗಳು ಬೇರೆದ್ದೇ ಹೇಳ್ತಾ ಇದೆ. ಆ ಸ್ಟೋರಿಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನು ಕೂಡ ನೋಡ್ಬಿಡೋಣ. ಇತ್ತೀಚೆಗಷ್ಟೇ ಆದಂತಹ ಪ್ರಕರಣ ಇದು, ಇದರದ್ದು ಮುಂದುವರೆದ ಭಾಗ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ 10 ವರ್ಷದ ಬಾಲಕ ಸಾವನ್ನಪ್ಪದಂತಹ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಸತಾಯಿಸಿ ಕೊನೆಗೂ ಆಸ್ಪತ್ರೆಗೆ ಪೊಲೀಸರು ಬಂದಿದ್ದಾರಂತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತ ಅನಂತ್ ಮರಣೋತ್ತರ ಪರೀಕ್ಷೆ ಈಗ ಶುರುವಾಗಿದೆ. ಬಾಲಕ ಮೃತಪಟ್ಟ 4 ಗಂಟೆಗಳ ನಂತರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಮಗನ ಮೃತದೇಹಕ್ಕಾಗಿ ಆ ತಾಯಿ ಆಕ್ರಂದಿಸ್ತಾ ಇದ್ದಾರೆ. ಮನಸ್ಸೇ ಇಲ್ವಾ, ಇವ್ರಿಗೆ ಹೃದಯನೇ ಇಲ್ವಾ ಅಂತ ಅನಿಸ್ಬಿಡ್ಬೇಕು. ಆ ರೀತಿ ಇದೆ ಪೊಲೀಸರದು ಮತ್ತೆ ಬೆಸ್ಕಾಂ ಸಿಬ್ಬಂದಿಗಳದ್ದು ವರ್ತನೆ. ಮೊದಲೇ ಕುಟುಂಬಕ್ಕೆ ಹಿಂಸೆ ಆಗ್ತಾ ಇದೆ. ಮಗನ್ ಕೊಟ್ಬಿಡಿ, ನಾವು ಅಂತಿಮ ವಿಧಿವಿಧಾನ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ವೈದ್ಯರು ಇಲ್ಲ ಅಂತಿದ್ರು. ಯಾಕಂದ್ರೆ ಪೊಲೀಸರು ಬರಬೇಕು ಅಂತ. ಪೊಲೀಸರು ಬ್ಯುಸಿ ಇರ್ತಾರೆ. ಅವ್ರು ಬೆಂಗಳೂರಿನಲ್ಲಿ ಅಲ್ಲ ವಾಸ ಮಾಡೋದು, ಅವ್ರು ಇಂಗ್ಲೆಂಡಲ್ಲಿ ವಾಸ ಮಾಡ್ತಾರೆ. ಇಂಗ್ಲೆಂಡಿಂದ ಫ್ಲೈಟ್ ಹಿಡಿದು ಬೆಂಗಳೂರಿಗೆ ಬಂದು ಇಲ್ಲಿ ಹೌದು ಪೋಸ್ಟ್ ಮಾರ್ಟಮ್ ಮಾಡಬಹುದು ಅಂತ ಅವ್ರು ಹೇಳಬೇಕಲ್ವಾ. ಟೈಮ್ ಹಿಡಿಯುತ್ತೆ. ನೀವು ಹೆಂಗೆ 3 ಗಂಟೆ 4 ಗಂಟೆನಲ್ಲೆಲ್ಲ ಪೋಸ್ಟ್ ಮಾರ್ಟಮ್ ಆಗಬೇಕಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ನಿಮ್ಮ ನೋವು ಅವ್ರ ಕಿವಿಗೆ ಕೇಳಿಸಲ್ಲ, ಹೃದಯಕ್ಕೆ ಅಂಟೋದೇ ಇಲ್ಲ. ಯಾಕಂದರೆ ಹೃದಯದ ಜಾಗದಲ್ಲಿ ಕಲ್ಲಿಟ್ಕೊಂಡು ಓಡಾಡ್ತಾರೆ ಅವರು. ಆಮೇಲೆ ಬೆಸ್ಕಾಂ ಸಿಬ್ಬಂದಿಗಳು, ಅವರಿಗೆ ಕಣ್ಣು ಇಲ್ಲ, ಕಿವಿ ಕೇಳಿಸಲ್ಲ, ಮನಸ್ಸಿಲ್ಲ. ಅಮಾಯಕರ ನೋವು ಅರ್ಥ ಆಗಲ್ಲ ಅವ್ರಿಗೆ. ಅಂತ್ಯ ಸಂಸ್ಕಾರ ಇಲ್ಲೇ ಬೆಂಗಳೂರಲ್ಲೇ ಮಾಡಬೇಕು ಅಂತ ಅವ್ರ ಕಡೆಯವ್ರು ಹೇಳ್ತಾ ಇದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ನಮ್ಮ ಮುಂಚೆ ನಾವೆಲ್ಲ ನಮ್ಮ ಸಂಘಟನೆಯಿಂದ ಸ್ಥಳೀಯರು ಎಲ್ಲ ಸೇರಿಕೊಂಡು ತುಂಬ ಬಡವರಿದ್ದಾರೆ. ಆ ಬಡವರಿಗೆ ಅಮಾಯಕ ಜೀವಗಳನ್ನ ಬಲಿ ತಗೊಳೋದಕ್ಕೆ ಈ ಬೆಸ್ಕಾಂ ಅವರು, KEB ಅವರಾಗಿರ್ಬೋದು, BBMP ಅವರಾಗಿರ್ಬೋದು, ಬಡವರ ಜೀವನಗಳ ಜೊತೆ ಆಟ ಆಡಿಕೊಂಡು ಈ ಥರ ನಿರ್ಲಕ್ಷ್ಯದಿಂದ ಕೆಲಸ ಮಾಡಿ ಇಂಥ ಅಮಾಯಕ ಜೀವಗಳನ್ನ ಈ KRPುರಂ ಭಾಗದಲ್ಲಿ ಇದು 4ನೇ ಪ್ರಕರಣ ಆಗ್ತಾಯಿದೆ. ಇದುವರೆಗೂ ಯಾವುದೇ ರೀತಿ ಅದ್ರ ಬಗ್ಗೆ ಕಾನೂನು ಕ್ರಮ ತಗೊಂತಲ್ಲ. ಅದಕ್ಕೆ ಬೇಕಾಗಿದ್ದಂತಹ ಹೆಲ್ಪ್ಗಳು ಕೂಡ ಮಾಡ್ತಾಯಿಲ್ಲ. ಅಲ್ಲಿ ಏನೋ ಇವಾಗ ಯಾರಿಗಾದ್ರೂ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ, ಈಗ 4ನೇ ಸಾವು ಆಗಿದೆ. ಆ ಸಾವಿಗೆ ಇನ್ನು ಮುಂದೆ ಸಾವು ಆಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾನೂ ಇಲ್ಲ. ಅದಕ್ಕೆ ಸೇಫ್ಟಿನೂ ಮಾಡ್ದಲ್ಲ. ಬೆಸ್ಕಾಂ ಅವರಾಗಿರ್ಬೋದು, BBMP ಅವರಾಗಿರ್ಬೋದು, ಕಣ್ಣು ಮುಚ್ಕೊಂಡು ಅಮಾಯಕರ ಜೀವಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಸರ್, ಇನ್ಸಿಡೆಂಟ್ ಆದಮೇಲೆ ಇದುವರೆಗೂ ನಾನೇ KEB AWಗೆ ಮಾತಾಡ್ತೀನಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡ್ತೀನಿ, ಅಲ್ಲೋಗಿ ಜಗಳ ಮಾಡ್ತೀನಿ. ಇದುವರೆಗೂ ಬಂದು ಯಾರೂ ನೋಡಿಲ್ಲ. ಇನ್ಸಿಡೆಂಟ್ ಆಗಿದ್ದು ಮಾರನೇ ದಿವಸ, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ. ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈಗ ಅರ್ಧ ಗಂಟೆ 1 ಗಂಟೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೋದು. 3 ಗಂಟೆ ಬೇಕು, 4 ಗಂಟೆ ಬೇಕು ಸ್ಪಾಟ್ ರೀಚ್ ಆಗಕ್ಕಂದ್ರೆ ಪೊಲೀಸರು ಬೆಂಗಳೂರಿನಲ್ಲೇ ಅಲ್ವಾ ಕೆಲಸ ಮಾಡೋದು? ಅವ್ರೇನು ಬೇರೆ ಅಕ್ಕಪಕ್ಕದ ರಾಮನಗರ, ಮಂಡ್ಯ ಅಲ್ಲಿಂದ ಏನಾದರೂ ಬರಬೇಕಾ? ಇವರು ಜವಾಬ್ದಾರಿ ಅನ್ನೋದು ಸ್ವಲ್ಪನೂ ಇಲ್ವಾ? ಹಿಂಗೂ ಟಾರ್ಚರ್ ಕೊಡ್ತಾರಲ್ಲ, ಎಂಥ ಸ್ಯಾಡಿಸ್ಟ್ಗಳು ಅಂತ. ನೋಡಿ ಮಮತಾ, ಎಷ್ಟರ ಮಟ್ಟಿಗೆ ಈ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, KPTCLನ ಅಧಿಕಾರಿಗಳಂತರೂ ಸ್ಥಳಕ್ಕೆ ಬರಲಿಲ್ಲ. ಜೊತೆಗೆ ಆಸ್ಪತ್ರೆಗೆ ಬಂದು ವಿಚಾರಣೆ ಮಾಡುವಂತಹ ಸೌಜನ್ಯವನ್ನು ಕೂಡ ಮೆರಿಲಿಲ್ಲ. ಈಗ KRಪುರಂ ಪೊಲೀಸರು ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಬೇಕಾಗಿತ್ತು. ಈ ವಿಚಾರ ಹೀಗಾಗಿದೆ ಅಂತ ಅವ್ರಿಗೆ ಗೊತ್ತಿತ್ತು. ಹಾಗಿದ್ರೂ ಕೂಡ FIR ಅನ್ನು ದಾಖಲು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲೇ ಇಲ್ಲ. ಆ ನಂತರ ಮರಣೋತ್ತರ ಪರೀಕ್ಷೆಗೆ ವೈದ್ಯರು ಇಲ್ಲಿಂದ ಈ ಒಂದು ಮೃತದೇಹವನ್ನು ಕಳಿಸ್ತಾರೆ. ಆದರೆ ಸ್ಥಳೀಯ ಪೊಲೀಸರ ಸಹಿ ಬೇಕು, ಅವರ ಒಂದು ಕನ್ಫರ್ಮಿನೇಷನ್ ಬೇಕು ಅಂತ ಹೇಳ್ತಾರೆ. ಅವಾಗ ಮತ್ತೆ ಪೊಲೀಸರಿಗೆ ಮನವಿಯನ್ನು ಮಾಡ್ತಾರೆ, ಬಂದು ಹೋಗಿ ಅಂತೇಳಿ. ಹಾಗಿದ್ರೂ ಕೂಡ ಬರೋದಿಲ್ಲ, ಇನ್ನೂ ಕೂಡ ಬಂದಿಲ್ಲ. 12 ಗಂಟೆಗೆ ಮೃತಪಟ್ಟಿರೋ ಬಗ್ಗೆ ವೈದ್ಯರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಕುಟುಂಬಸ್ಥರಿಗೆ ಹೇಳಿದ್ದಾರೆ. ಆನಂತರ ಕುಟುಂಬಸ್ಥರು ಮತ್ತೆ ಸ್ಥಳೀಯ KRಪುರಂ ಪೊಲೀಸರಿಗೆ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಿದ್ರೂ ಕೂಡ ಪೊಲೀಸರು ಈ ಒಂದು ಆಸ್ಪತ್ರೆಗೆ ಬರೋದಕ್ಕೆ ಇಷ್ಟೆಲ್ಲ ಕಾಲಹರಣ ಮಾಡ್ತಾರಂತಂದ್ರೆ ಒಂದು ಬಡ ಕುಟುಂಬಕ್ಕೆ ಎಷ್ಟರ ಮಟ್ಟಿಗೆ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ತಾಯಿಯ ಆಕ್ರಂದನ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಈಗಾಗಲೇ ಅಟ್ಲೀಸ್ಟ್ ಒಂದು ಮೃತದೇಹವನ್ನಾದರೂ ಕೊಟ್ಟರೆ ನಾವು ಮಣ್ಣು ಮಾಡ್ಕೊಳ್ತೀವಿ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವರು ಹತ್ತು ಅಸ್ವಸ್ಥರಾಗಿದ್ದಾರೆ. ಹಾಗಿದ್ರೂ ಕೂಡ ಮೃತದೇಹವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಇನ್ನು 4 ಗಂಟೆಯ ಮೇಲೆ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆಗಳ ಆರಂಭ ಆಗೋದಿಲ್ಲ. ಸೊ ಹೀಗಾಗಿ ಮತ್ತೆ ಈ ಒಂದು ಪಾರ್ಥಿವ ಶರೀರ ಇವತ್ತು ಸಿಗೋದು ಬಹುತೇಕ ಡೌಟು. ಈಗ ಅವರ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ತಾಯಿಯ ಸ್ಥಿತಿ ಅಂತೂ ಹೇಳಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅಸ್ವಸ್ಥರಾಗಿದ್ದಾರೆ. ಜೊತೆಗೆ ಇವರು ನೇಪಾಳ ಮೂಲದವರು, ಏನು ಬೇರೆ ಬೇರೆ ಕೆಲಸದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ರು, ಜೊತೆಗೆ ಹೌಸ್ ಕೀಪಿಂಗ್ ಅದೆಲ್ಲವನ್ನ ಮಾಡ್ತಾ ಇದ್ರು. ಈಗ ಅವರ ಸಮುದಾಯದವರು, ಆ ಭಾಗದವರು ಎಲ್ಲರೂ ಸೇರಿಕೊಂಡು ಇಲ್ಲಿಗೆ ಬಂದಿದ್ದಾರೆ.
ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ಬರಬೇಕಾಗಿತ್ತು ಅವರು ಯಾರು ಕೂಡ ಬರಲಿಲ್ಲ. ಒಬ್ರಿದ್ದಾರೆ, ಅವರ ಸಂಬಂಧಿಕರು ಮಾತನಾಡಿಸ್ತೀನಿ. आप लोग कितना बजे आए आता इधर? हम तो अभी जस्ट अभी 1 o'clock के आसपास आए हैं, लेकिन वो टाइम में उनका हम लोग भी वो कुछ हेल्प करने के लिए आए थे वो सिस्टर को, लेकिन वो एक्सपायर हो गया बोल के ऐसा हमको मैसेज मिला रास्ते में आने के टाइम पे। जब भी हम जहाँ तक हम सुने हैं कि उसका ರೈಟ್. ನಮಗೆ ಈ ಚಿತ್ರಣ ತೋರಿಸೋದು ಒಂಚೂರು ಇಷ್ಟ ಇಲ್ಲ, ತುಂಬ ಹಿಂಸೆ ಆಗುತ್ತೆ. ಬಟ್ ಸರ್ಕಾರಕ್ಕೆ ಹೇಳಬೇಕಲ್ವ ನಾವು, ನಿಮ್ಮ ಪೊಲೀಸರ ಕಾರ್ಯವೈಖರಿ ನೋಡಿ ಹಿಂಗಿದೆ. ಅವರು ಅಳ್ತಾ ಅಲ್ಲಿ ಕಂಪ್ಲೀಟಾಗಿ ಅನ್ಕಾನ್ಷಿಯಸ್ ಲೆವೆಲ್ಗೆ ಹೋಗಿ ಬೀಳ್ತಾ ಇದ್ದಾರೆ ತಾಯಿ. ಈಗಲೂ ಕೂಡ ಅವ್ರು ಬಂದಿಲ್ಲ, ಇನ್ನೂ ಪೊಲೀಸರು ಬಂದಿಲ್ವಂತೆ. ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ಇನ್ನೂ ಬಂದಿಲ್ಲ. ಇನ್ನು ಎಲ್ಲಿಂದ ಬರಬೇಕು? KR ಪುರಂನಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋದಕ್ಕೆ 3 ಅವರ್ 4 ಅವರ್ ಬೇಕಾ?